ವೀಕ್ಷಕರೇ ನಮಸ್ಕಾರ. ಮೇಷರಾಶಿಯವರಿಗೆ ಜೂನ್ 1ರಿಂದ 31ನೇ ತಾರೀಕು ಏನು ಫಲ ಇದೆ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ಮೇಷರಾಶಿಯವ್ರದ್ದು ನೋಡಿ, ಈ ತಿಂಗಳ ಮಾಸಿಕ ಭವಿಷ್ಯ ಫಲ ಅದ್ಭುತ ಫಲ ಇದೆ. ಸ್ವಲ್ಪ ಕೋಪ ಜಾಸ್ತಿ, ಅನಾರೋಗ್ಯ ಪ್ರಾಬ್ಲಮ್ ಏರಿಪೇರಿ ಆಗ್ತಾನೆ ಇರ್ತದೆ. 2 ದಿನ ಚೆಂದ ಆದರೆ ಇನ್ನೂ 2 ದಿನ ಚೆಂದ ಇರೋಲ್ಲ. ಏನೋ ಪ್ರಯಾಣ ಆಗ್ಬೋದು. ಹಣಕಾಸು ವ್ಯವಹಾರ ಒಳ್ಳೆ ರೀತಿಯಲ್ಲಿ ನಡೀತದೆ. ಕೆಲಸದಲ್ಲಿ ಸ್ವಲ್ಪ ಕಟ್ಟುನಿಟ್ಟಾಗಿ ಒಳ್ಳೆ ರೀತಿಯಲ್ಲಿ ಇರಬೇಕು. ಪ್ರತಿಯೊಬ್ಬರದು ಕೇಳ್ತಾ ಹೇಳ್ತಾ ಇದೇ ನಿಮ್ಮ ನಡವಳಿಕೆ ನೋಡಿ. ಕಿರಿಕಿರಿ ಜಾಸ್ತಿ ಇರ್ತದೆ, ಅದನ್ನು ಸಮಾಧಾನವಾಗಿ ನಿವಾರಣೆ ಮಾಡಬೇಕು. ನೀವು ಕೋಪದಲ್ಲಿ ಯಾವುದಾದ್ರೂ ನಿರ್ಧಾರ ತಗೊಂಡ್ರೆ ಏನೂ ಉಳಿಯಲ್ಲ. ಈ ಥರ ನೀವು ಸಮಾಧಾನ ಭಾಳ ಸಂಭವತದಿಂದ ಕೆಲಸ ಮಾಡಬೇಕು. ನೀವು ಈ ತಿಂಗಳ ಭವಿಷ್ಯ ನೋಡಿ, ಅನಾರೋಗ್ಯ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಅಂದರೆ 2 ದಿನ ಚೆಂದ ಇದ್ದರೆ ಇನ್ನೊಂದು 2 ದಿನ ಚೆಂದ ಇರಲಿ. ಈ ಥರ ಕೋಪ ಜಾಸ್ತಿ, ಕಿರಿಕಿರಿ ಒತ್ತಡ ಒಳಗಾಗ್ತೀರಿ. ಪ್ರಯಾಣ ಆಗ್ಬೋದು, ಯಾರಿಗೋ ಮನೆಯಲ್ಲಿ ಹುಷಾರಿರ್ಬೋದು, ಮಕ್ಕಳ ಚಿಂತೆ, ಬಟ್ ಎಲ್ಲಿ ಹೋದರೂ ಚಿಂತೆ ಜಾಸ್ತಿ, ತಾಳ್ಮೆ ಕಡಿಮೆ. ಯಾವ್ದು ಮಾಡಬೇಕು ಈ ಥರ ಚಿಂತೆಯಲ್ಲಿ ಮುಳುಗಿರ್ತೀರಿ ನೀವು. ಬಟ್ ತಲೆ ಒಂದು ಫ್ಯಾಕ್ಟ್ರಿ ಥರ ಇರ್ತದೆ, ಖರ್ಚು ಮಾಡಿ ಗೊತ್ತಿಲ್ದಂಗೆ ಆಗ್ತದೆ. ನೋಡಿ, ಮೇಂಟೈನ್ ಮಾಡಬೇಕಂದ್ರೆ ಒಂದು ರೀತಿ ಯಾವಾಗೆ ಅಂದರೆ ಸಮಾಧಾನ. ಎಲ್ಲರೂ ನಗುತ್ತಾನೆ ನೀವು ಮುಂದುವರಿಬೇಕು. ನೀವು ಕೋಪ, ಹತಾಶ, ಸಿಡುಕ್ತಾನ, ನಿಮಗೆ ತಿಳಿದಿರೋದು ತಲೆ ತೂಗೋದಲ್ಲ. ಹಿರಿಯರ ಮಾತನ್ನು ಕೇಳಬೇಕು. ಮಾಡೋ ಕೆಲಸ ತಗೊಳ್ಳುವಂಥ ನಿರ್ಧಾರ ಕಟ್ಟುನಿಟ್ಟಾಗಿರಬೇಕು. ಎಲ್ಲರನ್ನ ಒಂದೇ ಲೆವೆಲಲ್ಲಿ ನೋಡ್ಕೊಂಡು ಹೋಗಬೇಕು. ಯಾರೋ ಹೇಳಿದ್ರು ಏನೋ ಕೇಳೋದಲ್ಲ. ನಾಳೆ ನಿಮಗೆ ಕಷ್ಟ, ಅದರ ಪರಿಣಾಮ ನಿಮಗೆ ಮುಂದೊಂದು ದಿನ ಗೊತ್ತಾಗ್ತದೆ. ಒಳ್ಳೆ ರೀತಿಯಲ್ಲಿ ನೋಡ್ಕೋಬೇಕು. ಸತ್ತಂದಲ್ಲಿ ಇರಬೇಕಾದ್ರೆ ಭಾಳ ಕಷ್ಟ. ಅಂದರೆ ಹೇಳ್ತೀವಿ ಅಂತಲ್ಲ, ಬಟ್ ಆ ನಿಟ್ಟಿನಲ್ಲಿ ನೋಡ್ಕೋಬೇಕು. ನೀವು ಕಷ್ಟ ಬಂದಾಗೆ ನಾವು ಎಲ್ಲವನ್ನು ನೆನಪು ಮಾಡ್ಕೊತೀವಿ ಹೊತ್ತಲ್ಲ, ಅದಕ್ಕಿಂತ ಮೊದಲಾಗಿ ಸ್ವಲ್ಪ ಜಾಗ್ರತೆ ಮಾಡೋದು ತುಂಬ ಒಳ್ಳೆಯದು. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೂರ್ಯದೇವನ ಆರಾಧನೆ ಮಾಡಬೇಕು. ಇಲ್ಲ ಯಾವುದಾದ್ರೂ ಭೈರವ ದೇವಸ್ಥಾನದಲ್ಲಿ ಕಾಲಭೈರವ ತುಂಬ ಒಳ್ಳೆಯದು. ದೇವಸ್ಥಾನದಲ್ಲಿ ಒಂದು ಸಣ್ಣ ಪುಟ್ಟ ಪರಿಹಾರ ಮಾಡ್ಕೋಬೇಕು. ಇಲ್ಲಾಂದರೆ ಹೀಗೆ ಮುಂದುವರಿತಾ ಇರ್ತವೆ. ನೋಡಿ, ಯಾವುದಾದ್ರೂ ಒಂದು ಪರಿಹಾರ ಅಂದರೆ ಭಾಳ ಸಂತೋಷ. ಅದು ಇದೇನಾಗ್ಬೋದು, ಇದ್ಯಾವ ಲೆಕ್ಕಕ್ಕೆ ಈ ಥರ ಏನಾದರೂ ಒಂದು ತೊಂದರೆ ಇರ್ತದೆ ನೋಡಿ. ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸಣ್ಣ ಪುಟ್ಟ ಪರಿಹಾರ